ಈಗ ಒಂದು ಮಾತನ್ನ ನಾನು ಕೇಳಿಸ್ಕೊಂಡಿದ್ದೆ, ಗಿಲ್ಲಿ ಅಭಿಮಾನಿಗಳು ಹೇಳಿರುವಂತ. ನಂದೊಂದು ಮಾತು ಹೇಳಿ ಸರ್, ಹೇಳಿ. ಈಗ ಗಿಲ್ಲಿ ಸ್ನೇಹಿತರು ಅಂತೇಳಿ ನಮ್ಮ ಸ್ನೇಹಿತರು ಹೇಳಿದ್ರು, ಗಿಲ್ಲಿ ಸ್ನೇಹಿತರು ಅನ್ನೋದಕ್ಕೋಸ್ಕರವಾಗಿ ನಾನು ಗಿಲ್ಲಿಗೆ ಮತವನ್ನ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರು. ಈಗ ಅಶ್ವಿನಿ ಗೌಡ್ರು ನನ್ನ ಸ್ನೇಹಿತರು, ನಾನು ಹಾಕ್ಬಾರ್ದು ಓಟ? ಅದೇ ನಾನು ಹೇಳ್ತಾ ಇರೋದು ಸರ್, ಇದನ್ನೇ ನಾವು ಹೇಳಕ್ ಕೊಟ್ಟಿರೋದು. ಇಲ್ಲ, ಇದನ್ನ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನು ಅಂತಂದ್ರೆ ಗಿಲ್ಲಿ ಸ್ನೇಹಿತರು ಹೌದು ಸರ್, ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಆಲ್ರೆಡಿ 20 ವರ್ಷದಿಂದ ಕರವೇದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಈಗ ನಾರಾಯಣ್ ಗೌಡ್ರು ಅಂತಂದ್ರೆ ಅದು ಬ್ರ್ಯಾಂಡ್, ಅದು ಓಕೆನಾ. ಅವ್ರು ಹೇಳೋದಕ್ಕೂ ಅಥವಾ ಈಗ ಕಾಮನ್ ಆಗಿ ಅವ್ರ ಫ್ರೆಂಡ್ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಸರ್, ಅರ್ಥ ಆಯ್ತಾ? ಹಂಗೆ ಹೇಳ್ತಾ ಇರೋದು. ನಾರಾಯಣ್ ಗೌಡ್ರು ಬಿಗ್ ಬಾಸ್ ವಿಚಾರಕ್ಕೆ ಬಂದಿರಲಿಲ್ಲ, ಇಲ್ಲಿ ಗಂಟನೂ ಒಂದು ಹೇಳಿಕೆನೂ ಕೊಟ್ಟಿರಲಿಲ್ಲ. ಯಾವಾಗ ಸುದೀಪ್ ಅವರ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ ಸಲ್ಲದ ಚರ್ಚೆಗಳು ಬಂತು, ಅವಾಗ ನಾರಾಯಣ ಗೌಡ್ರು ಸ್ಪಷ್ಟನೆ ಕೊಡಬೇಕಾಗಿತ್ತು. ಅವಾಗಲೇ ನಾರಾಯಣ ಗೌಡ್ರು ಮಾಧ್ಯಮಗಳ ಮುಂದೆ ಈ ಬಿಗ್ ಬಾಸ್ ವಿಚಾರ ಮಾತಾಡಿದ್ದು. ಅದಕ್ಕಿಂತ ಮುಂಚೆ ನಾರಾಯಣ ಗೌಡ್ರು ಎಲ್ಲಾದ್ರೂ ಒಂದು ಹೇಳಿಕೆ ಕೊಟ್ಟಿದ್ರೆ ತೋರಿಸ್ಬಿಡಿ, ನಾನು ನೋಡ್ತೀನಿ. ಇಲ್ಲ ಸರ್, ಹೇಳಿಕೆ ಕೊಟ್ಟಿಲ್ಲ ಅವರು ಈ ಹಿಂದಿನ ಸೀಸನ್. ಈಗಲೂ ಕೂಡ ನೀವೆಲ್ಲೂ ಕೂಡ ನಾರಾಯಣ ಗೌಡ್ರು ನಿನ್ನೆ ಮಾತಾಡಿರೋ ವಿಡಿಯೋದಲ್ಲಿ ಗಿಲ್ಲಿಗೆ ನಮ್ಮ ವಿರೋಧ ಅಂತ ಹೇಳಿಲ್ಲ, ಅಶ್ವಿನಿಗೆ ನಿಮ್ಮ ವಿರೋಧ ಅಂತ ಹೇಳಿಲ್ಲ, ಆದ್ರೆ ನಾವು ಅಶ್ವಿನಿಗೆ ಓಟ್ ಹಾಕೋದು, ನಾ ಗಿಲ್ಲಿಯನ್ನ ಬೆಂಬಲಿಸೋದಿಲ್ಲ ಅಂತ ಹೇಳಿ. ನೋಡಿದೀರಾ ಸರ್ ಗಿಲ್ಲಿ ಫ್ರೆಂಡ್ ಸೂರ್ಯವಂಶಿ ಅವರೇ, ನೋಡಿದೀರಾ ಆ ವಿಡಿಯೋವನ್ನ? ನಾರಾಯಣ್ ಗೌಡ್ರು ಬರ್ತಾ ನೋಡ್ಕೊಂಡು. ಅಂದ್ರೆ ಇಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ, ಈಗ ಕರ್ವೇದವರು ಕೂಡ ನಮಗ್ ಬೇಕಾದವ್ರೆ, ಏನ್ ದೂರದವ್ರಲ್ಲ, ಕನ್ನಡವನ್ನ ಉಳಿಸ್ಕೊಂಡ್ ಬರ್ತಾ ಇದ್ದವ್ರೆ ಅವರು, ಆಯ್ತಾ? ಗಿಲ್ಲಿಗೆ ಸಾಕಷ್ಟು ಜನ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಈಗ ಅಲ್ಲೇ ಮಿಸ್ ಆಗ್ತಾ ಇರೋದು ಅಲ್ಲೇ. ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿಸ್ತಾ ಇದೀವಿ ಕೂತ್ಕೊಂಡು. ನಾನು ಆಗ್ಲೇ ಹೇಳ್ತಾ ಇದ್ದೆ ಏನು ಅಂತಂದ್ರೆ, ಗಿಲ್ಲಿಗೆ ಸಾಕಷ್ಟು ಅಭಿಮಾನಿಗಳು ಗಿಲ್ಲಿ ಏನಾದ್ರು ಗೆಲ್ದೆ ಹೋದ್ರೆ ಬಿಗ್ ಬಾಸ್ಗೆ ಕಲ್ಲು ಹೊಡಿತೀನಿ ಅಂತ ಹೇಳಿದ್ರು. ಅದಕ್ಕೆ ವಿರೋಧ ವ್ಯಕ್ತಪಡಿಸಿದವ್ರು ಇವರೇ, ಸರಿ ಧರ್ಮಣ್ಣ ಅವರೇ. ಸೊ ಆ ವಿಚಾರದ ಬಗ್ಗೆ ನೀವೇನ್ ಹೇಳುತ್ತೀರಿ? ನೋಡಿ, ಇವಾಗ ಪ್ರತಿಯೊಬ್ಬರು ನಿಂತ್ಕೊಂಡು ಕಲ್ಲೊಡಿತೀನಿ ಅಂತ ಹೇಳಿಲ್ಲ. ಎಷ್ಟು ವಿಡಿಯೋ ಇದೆ ನಿಮ್ಮ ಹತ್ರ? ಒಬ್ಬ ಏನೋ ಕಲ್ಲೊಡಿತೀನಿ ಅಂತ ಹೇಳ್ಬೋದು. 7 ಕೋಟಿ ಕನ್ನಡಿಗರು ಇದ್ದಾರೆ ಮೇಡಮ್, 7 ಕೋಟಿ ಜನ ಒಂದು ಕಲ್ಲೊಡಿತಾ ಇದ್ದಾರಾ ಮೇಡಮ್? ನೀವು ನಂಬ್ತೀರ ಬಿಡ್ತಿರೋ? ಹಕ್ಕಿಲಿ ಎಷ್ಟು ಕಲ್ಲಿರ್ತವೆ? ಯಾವುದೋ ಒಂದೇ ಎರಡು ಸಿಗುತ್ತೆ ಮೇಡಮ್, ಅದು ಒಂದೇ ಎರಡನ್ನ ಫಾಲೋ ಮಾಡಬಾರ್ದು ನಾವು ಯಾವತ್ತು. ಆ 2 ಕಲ್ಲನ್ನ ತೆಗೆದು ಸೈಡ್ಗೆ ಇಡಬೇಕು. ಗಿಲ್ಲಿ ಫ್ಯಾನ್ಸ್ 100% ಉಟ್ಕೊಂಡಿರೋದು ನಿಜ ಮೇಡಮ್, ಯಾಕಂದ್ರೆ ಬಡತನದಿಂದ ಹೊಡಿತೀನಿ ಅಂದ್ರೆ ಯಾವ 2 ಗಲೀಜುಗಳು ಅಷ್ಟೇನೆ ಬೇಡ. ಈಗ ಅಕಸ್ಮಾತ್ ಕಲ್ಲೇ ಹೊಡೆದು ಬರ್ತಾನೆ ಅಂತ ಅನ್ಕೊಳ್ಳಿ, ನಾನು ಹೇಳ್ತಿರೋದು. ಎಲ್ಲಿ ಹೋಗುತ್ತೆ? ಒಂದು BMTC ಕಲ್ಲು ಹೊಡಿರಿ ನೋಡೋಣ, ಇಮಿಡಿಯೇಟ್ FIR ಆಗಲ್ವ ಅಂದಮೇಲೆ? ಬಿಗ್ ಬಾಸ್ ಗೆಲ್ಬೇಕು, ಯಾರು ಗೆಲ್ಬೇಕು ಅಂತ ಜನ ತೀರ್ಮಾಡಿ. ಈಗ ನಾನು ಒಂದು ಟು ಬಿ ಪ್ರ್ಯಾಂಕ್ ಆಗಿ ಒಂದು ಹೇಳ್ಬಿಡ್ತೀನಿ ಮೇಡಮ್. ಒಬ್ಬ ವ್ಯಕ್ತಿ MP MLA ಎಲೆಕ್ಷನ್ಲಿ ಗೆಲ್ಲೋದು ಏನ್ರಿಂದ ಗೆಲ್ತೀನಿ? ಈಗ ಎಷ್ಟು ತಗೊಂಡಿದ್ದೇನೆ ಓಟು? 10 1 ಕೋಟಿ ಮೇಲಾಗಿದೆ. ನಾನು ಅದನ್ನು ನೋಡ್ಕೊಂಬಂದೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬೊಬ್ಬರಿಗೆ ಎಷ್ಟಿದೆ ಓಟು? 99. ಈಗ ಮಿನಿಮಮ್ ಅವ್ನ ಫಾಲೋವರ್ಸ್ ಎಷ್ಟು ಜನ ಆಗಿದ್ರೆ? 14 ಲಕ್ಷ ಜನ. 14 ಲಕ್ಷ ಜನ 99 ಹಾಕಿದ್ರೆ ಎಷ್ಟು? 13 ಕೋಟಿ ಚಿಲ್ಲರೆ ಆಗುತ್ತೆ ಓಟು. ಅರ್ಥ ಆಯ್ತಾ? MP MLA ಓಟಿಂದನೇ ಗೆಲ್ತಾನೆ ನನಗಿದ್ರೆ 100% ಗಿಲ್ಲಿನೇ ಗೆಲ್ಬೇಕು ನಾನು ಅನ್ಕೊಂಡಿದ್ದು. ಓಟಿಂದ ಗೆಲ್ಲಲ್ಲಪ್ಪ ನನಗಿದ್ರೆ ಕಿತ್ತಾಕ್ಬಿಡಿ ಬಿಗ್ ಬಾಸ್ ಅಲ್ಲಿ ವೋಟಿಂಗ್ ಮಾಡೋದ್ನೇ. ನಿಮ್ಗೆ ಯಾರು ಬೇಕು ಅವ್ರಿಗೆ ಕೊಟ್ಕೊಳ್ಳಿ. ಕರೆಕ್ಟ್ ಅಲ್ಲ? ನಾನು ಏನಕ್ಕೆ ಕೇಳ್ತಾ ಇದ್ದೇನೆ ಅಂದ್ರೆ, ಗಿಲ್ಲಿ ಫೇವರ್ ಬಂದು ನಾನು ಯಾಕೆ ಕೂತಿದ್ದೀನಿ ಅಂತ ಹೇಳಿದಾಗ ಮೇಡಮ್, ನಾನು ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. MP MLA ವಿಚಾರಗಳು ಬೇರೆ ಸರ್, ಆಯ್ತಾ? ನೀವು ಅಲ್ಲಿ ತಗೊಂಡು ಬಂದು ಇಲ್ಲಿ ಜಾಯಿಂಟ್ ಮಾಡೋದು ಬೇಡ. ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ, ಅಲ್ಲೂ ನಡೆದು ಓಟು ಮತ್ತೆ ವೋಟ್ ಮಾಡಿ ಅಂತ ಏನಕ್ಕೆ ಕೇಳ್ತೀರಿ? ವೋಟ್ ಅನ್ನೋ ಮೀನಿಂಗ್ ಏನು? MP MLA ನನ್ಗೆ ಓಟ್ ಹಾಕ್ಬೇಡಿ ಅಂತ ಕೇಳ್ತಾರ? ದಯವಿಟ್ಟು ನನ್ಗೆ ಓಟ್ ಹಾಕಿ ಅಂತಾನೆ ಕೇಳೋದು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವರು ಗೊತ್ತಿಲ್ಲ. ಈಗ ನಾರಾಯಣ್ ಗೌಡ್ರು ಹೋಗಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರು, ನಾರಾಯಣ್ ಗೌಡ್ರು ಹೋಗಿ ಸುದೀಪ್ ಅವ್ರಿಗೆ ಏನೋ ಸಮಥಿಂಗ್ ಕೊಟ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅಶ್ವಿನಿ ಗೌಡ್ರನ್ನೇ ಗೆಲ್ಲಿಸ್ತಾರೆ ಅನ್ನುವ ಒಂದಷ್ಟು ವಿಚಾರನ, ಅದೇನು ಸುದೀಪ್ ಅವರ ವಿರೋಧಿಗಳು ಗಿಲ್ಲಿ ಹೆಸರಿನಲ್ಲಿ ಹೇಳ್ಕೊಂಡು ಹೊರಟಿದಾರೋ, ಇಲ್ಲ ಗಿಲ್ಲಿ ಅವರ ನಿಜವಾದ ಅಭಿಮಾನಿಗಳು ಈ ಕೆಲಸ ಮಾಡಲ್ಲ. ಈ ರೀತಿಯ ನಕಲಿ ಪ್ರೇಮವನ್ನ ಇಟ್ಕೊಂಡು ಸುದೀಪ್ ಅವರ ವ್ಯಕ್ತಿತ್ವಕ್ಕೆ ಕೆಸರೆರಚುವಂತ ಜನ ಒಂದಷ್ಟು ಜನ ಉಟ್ಕೊಂಡಿದ್ದಾರೆ. ಅವರು ಗಿಲ್ಲಿ ಅವರಿಗೆ ಓಟ್ ಕೇಳತ್ರನೇ ಕೇಳ್ತಿದ್ದಾರೆ ಅವರು ಕೂಡ. ಆದ್ರೆ ಅವರಿಗೆ ಅವರ ಉದ್ದೇಶ ಸುದೀಪ್ ಅವರಿಗೆ ಕೆಸರೆರಚುವುದು ಬಿಟ್ರೆ ಬೇರೆ ಏನೂ ಅಲ್ಲ. ಅಂತ ಜನ ನಾರಾಯಣ ಗೌಡರು ಮ್ಯಾಚ್ ಫಿಕ್ಸಿಂಗ್ ಹೋಗಿದ್ದಾರೆ, ಇನ್ನೇನು ಅಶ್ವಿನಿ ಗೆದ್ದೇ ಬಿಡ್ತಾರೆ, ಅಶ್ವಿನಿ ಅವರೇ ಗೆಲ್ಲೋದು, ಈ ರೀತಿಯ ಅಪಪ್ರಚಾರವನ್ನ ಮಾಡಿ ಇವತ್ತು ಬಿಗ್ ಬಾಸ್ ಶೋಗೆ ಒಂದು ಕಂಟಕ ತಂದು ಇಟ್ಟಿದ್ದಾರೆ. ಓಕೆ, ನಾನು ಧರ್ಮಣ್ಣ ನಿಮ್ಗೆ ಕೇಳಬೇಕು ಆಗಿರೋ ಪ್ರಶ್ನೆ ಇದು. ಹಿಂದಿನ ಸೀಸನ್ನಲ್ಲಿ ರಾಜಣ್ಣ ಅವರು ಕನ್ನಡ ಪರ ಹೋರಾಟಗಾರರಾಗಿರ್ತಾರೆ. ಸೊ ಅವರು ಕೂಡ ಬಿಗ್ ಬಾಸ್ಗೆ ಹೋಗ್ತಾರೆ, ಅವರು ಕೂಡ ಒಂದಿಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಇರ್ತಾರೆ, ಆಟಗಳನ್ನು ಆಡ್ತಾರೆ, ವಾಟ್ ಎವರ್ ಇಟ್ ಈಸ್.
ಆಗ ಕನ್ನಡದ ಬಗ್ಗೆ ಬೇರೆ ಯಾರೋ ಒಬ್ರು ಕಮೆಂಟ್ ಮಾಡಿದಾಗ ಕನ್ನಡದ ಹೋರಾಟಗಾರರು ಎದ್ನೆತ್ತುಗಳ್ತಾರೆ. ಯಾಕ್ರಿ ನಾವು ನೀವು ಸಾಮಾನ್ಯ ಮನುಷ್ಯರು ಕೂಡ ಎದ್ನೆತ್ತುಗಳ್ತೇವೆ. ಈಗ ಬಂದಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ರಾಜಣ್ಣಾಗೆ ಇಲ್ಲದೆ ಹೋಗಿರುವಂತಹ ಪ್ರೇಮ ಗಿಲ್ಲಿ ಆ್ಯಂಡ್ ಅಶ್ವಿನಿ ಗೌಡ ವರ್ಸಸ್ ಬಂದಾಗ ಅಶ್ವಿನಿ ಗೌಡಗೆ ಯಾಕೆ ಬಂತು ಈ ಪ್ರೇಮ? ಕರವೆಗೆ ಶಕ್ತಿ ಇದೆ ರೀ, ಕರವೆಗೆ ಶಕ್ತಿ ಇದೆ. ಕರವೆಗೆ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ರೂಪೇಶ್ ರಾಜಣ್ಣ ಅವರ ಸಂಘಟನೆಯಲ್ಲಿರೋರು ಓಟ್ ಹಾಕ್ಬೇಡಿ ಅಂತ ನಾವು ಹೇಳಿಲ್ಲ. ನಾನು ಕೂಡ ಅವತ್ತು ಇದೇ ಸಂಬರ್ಗಿ ರೂಪೇಶ್ ರಾಜಣ್ಣನ ವಿರುದ್ಧ ಒಳಗಡೆ ಧ್ವನಿ ಎತ್ತಂತ ಸಂದರ್ಭದಲ್ಲಿ ಸಂಬರ್ಗಿ ವಿರುದ್ಧ ಧ್ವನಿ ಎತ್ತಿ ರಾಜಣ್ಣನ ಪರವಾಗಿ ನಾನು ಮಾತಾಡಿದ್ದೀನಿ. ರಾಜಣ್ಣ ಗೆದ್ದು ಬರಬೇಕು ಅಂತ ಹೇಳಿದ್ದೀನಿ. ಇದು ಎಲ್ಲ ಏನು ಹೇಳ್ತಾರಲ್ಲ, ಒಲ್ಲದ ಮನಸ್ಸಿಗೆ ಮೊಸರಲ್ಲಿ ಕಲ್ಲು ಅನ್ನಂಗೆ ಆ ಮೊಸರಲ್ಲಿ ಕಲ್ಲು ಹುಡ್ಕೋ ಅಂತ ಕೆಲಸ ಮಾಡ್ತಿದ್ದಾರೆ. ಅವತ್ತು ರೂಪೇಶ್ ರಾಜಣ್ಣನ ನಾವು ಕೂಡ ಬೆಂಬಲಿಸಿದ್ದೀವಿ. ಅವ್ರಿಗೆ ಪೋಸ್ಟ್ ನಾವು ನಮ್ಮ ಇದರಲ್ಲಿ ಫೇಸ್ಬುಕ್ಗಳಲ್ಲಿ ಅವರ ಪ್ರಚಾರವನ್ನು ಕೊಟ್ಟಿದ್ದೀನಿ. ಅದು ನಾನು ತೋರಿಸ್ತೀನಿ ಬನ್ನಿ. ಆ ಥರ ಹೇಳುವಂಥ ಶತಮೂರ್ಖರಿಗೆ ನಾನು ಹೇಳ್ತಿದ್ದೀನಿ, ಅವತ್ತು ರಾಜಣ್ಣನೂ ಕೂಡ ಬೆಂಬಲಿಸಿದ್ದು. ಆದರೆ ಇವತ್ತು ಅಶ್ವಿನಿ ಗೌಡ್ರ ಮೇಲೆ ನಮ್ಮ ಸಂಘಟನೆ ರೀ, ನಮ್ಮನೆ. ಅವಾಗ ನಾರಾಯಣಗೌಡರು ಬಂದಿಲ್ಲ. ನಾರಾಯಣಗೌಡರು ಬಂದಿಲ್ಲ. ಅವತ್ತು ನಾರಾಯಣಗೌಡರು ಬಂದಿಲ್ಲ. ನಾರಾಯಣಗೌಡರು ಸಂಬರ್ಗಿ ವಿಚಾರದಲ್ಲಿ ನಾರಾಯಣಗೌಡರು ಕೂಡ ಮಾತಾಡಿದ್ದಾರೆ. ಅವತ್ತು ರೂಪೇಶ್ ರಾಜಣ್ಣನ ಪರವಾಗಿ ಬ್ಯಾಟಿಂಗ್ ಮಾಡಿದ್ದು ನಾರಾಯಣಗೌಡರು. ಪರವಾಗಿ ಸರ್, ಕನ್ನಡದ ಪರವಾಗಿ ಮಾತನಾಡಿದ್ರು. ಈ ಕನ್ನಡ ನಾಡಿನಲ್ಲಿ ಇದ್ದವ್ರು ಎಲ್ಲರೂ ಎದ್ದು ನಿಂತ್ಕೊಂಡ್ರು ಸರ್. ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆಗ ಇಲ್ದೆ ಹೋಗಿದ್ದು ಸಪೋರ್ಟ್ ರಾಜಣ್ಣನಿಗೆ. ಅಂದ್ರೆ ಇವರೇ ಗೆಲ್ತಾರೆ, ನಾನು ಇವ್ರಿಗೆ ಓಟ್ ಮಾಡಿ ಅಂತ ಹೇಳುತ್ತೇನೆ, ಇವ್ರಿಗೆ ಮಾಡಬೇಡಿ ಅಂತ ಹೇಳುತ್ತೇನೆ ಅನ್ನುವಂತಹ ಮಾತಿದೆಯಲ್ಲ, ಅದು ಹಿಂದಿನ ಸೀಸನ್ ಅಲ್ಲಿ ಬಂದಿಲ್ಲ. ಇದಕ್ಕೆ ಉತ್ತರ ಈಗಲೇ ಕೊಟ್ಬಿಡ್ತೀನಿ. ರೂಪೇಶ್ ರಾಜಣ್ಣ ಯಾರಿಗೆ ಬೆಂಬಲ ಕೊಟ್ಟಿದ್ದಾರೆ? ಯಾರಿಗೆ ಕೊಟ್ಟಿದ್ದಾರೆ ಹೇಳಿ? ಅಶ್ವಿನಿ ಗೌಡ್ರಿಗೆ ಕೊಟ್ಟಿದ್ದಾರೆ. ಅವರ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ, ನನ್ನ ಬೆಂಬಲ ಗಿಲ್ಲಿಗೆ. ಹೌದಾ? ನಾನ್ ನಿಮ್ಗೆ ಹೇಳ್ತೀನಿ, ವೈಯಕ್ತಿಕ ಅಲ್ಲ, ನಾನ್ ನಿಮಗೆ ಹೇಳ್ತಿದ್ದೀನಿ. ಅದು ಅವ್ರ ವೈಯಕ್ತಿಕ ಅಂತ ನಾನು ಹೇಳ್ತಿರೋದು. ಅವತ್ತು ನನಗೆ ಇನ್ಯಾರೋ ಇಷ್ಟ ಆಗಿದ್ರು ನಾನು ಹಾಕಿದ್ದೀನಿ. ಇವತ್ತು ಯಾವ ಕನ್ನಡಿಗರಿಗೂ ನಾವು ಒತ್ತಾಯ ಮಾಡ್ತಾ ಇಲ್ಲ ನೀವು ಇವ್ರಿಗೆ ಹಾಕ್ಬೇಕು ಅಂತ. ನಮ್ಮ ಬೇಡಿಕೆ ನೀಡ್ತಾ ಇದೀವಿ. ಬೇಡಿಕೆ ಬೇರೆ, ಒತ್ತಾಯ ಬೇರೆ. ನಾನು ಹೇಳ್ತಿರೋದು ಬೇಡಿಕೆ. ಅಶ್ವಿನಿ ಗೌಡ್ರಿಗೆ ಓಟ್ ಹಾಕ್ರಪ್ಪ, ಅವರು ಹೋರಾಟಗಾತಿ, ಇಷ್ಟು ವರ್ಷ ಹೋರಾಟ ಮಾಡಿದ್ದಾರೆ ಅಂತ. ಹೌದು, ಇವತ್ತು ಯಾರೋ ಒಬ್ಬ ಚುನಾವಣೆ ಅಂತ ಅಂದಾಗ ಜನರ ಮುಂದೆ ಹೋಗೋದು ಹೆಂಗೆ? ಅವನು ಮಾಡಿದ್ದು ಏನಾದ್ರು ಒಂದಷ್ಟು ಹೇಳ್ಕೊಂಡೆ ತಾನೇ ಹೋಗ್ಬೇಕು. ಅದೇ ರೀತಿ ಗಿಲ್ಲಿ ನಟ ಒಬ್ಬ ಹಾಸ್ಯ ಕಲಾವಿದ, ಎಲ್ಲರೂ ನಗಿಸ್ತಾರೆ ಅಂತೇಳಿ ಇವತ್ತು ಹೆಂಗೆ ಗಿಲ್ಲಿ ನಟಕ್ಕೆ ಸಂಬಂಧಪಟ್ಟಂಥ ಇವತ್ತು ಮತ ಕೇಳ್ತಿರುವಂಥ ಜನ ಇವತ್ತು ಹೆಂಗೆ ಅವ್ರನ್ನ ಕೇಳ್ತಾರೆ, ಹಂಗೆ ಅಶ್ವಿನಿ ಗೌಡರು ಹೋರಾಟಗಾತಿಗೆ ಮತ ನೀಡ್ರಿ ಅಂತೇಳಿ ನಾವು ಕೇಳ್ತಿದ್ವಿ. ಕೊನೆಗೆ ತೀರ್ಮಾನ ಮಾಡಬೇಕಾದ್ರೆ ಯಾರು? ಮತದಾರ. ಅವ್ನು ತೀರ್ಮಾನ ಮಾಡ್ತಾನೆ, ಅವ್ನು ಗೆಲ್ಲಿಸ್ಲಿ. ಗಿಲ್ಲಿ ಗೆದ್ದು ಬಂದ್ರು ಪ್ರೀತಿಸ್ತೀವಿ, ಗೌರವಿಸ್ತೀವಿ, ನಮ್ಮ ವೇದಿಕೆಯಲ್ಲಿ ಸನ್ಮಾನ ಮಾಡ್ತೀವಿ. ಹಂಗೆ ಅಶ್ವಿನಿ ಗೌಡ ಗೆದ್ದು ಬಂದ್ರು ಅಶ್ವಿನಿ ಗೌಡ್ರನ್ನು ನಾವು ಸನ್ಮಾನಿಸ್ತೀವಿ, ನಮ್ಮ ವೇದಿಕೆಯಲ್ಲಿ ಕುಂಡ್ರಿಸ್ತೀವಿ. ಓಕೆ, ಒಪ್ಕೊಳ್ಳುತ್ತೇನೆ. ಈಗ ಏನಾಗಿದೆ ಅಂತಂದ್ರೆ, ಸಾಕಷ್ಟು ಜನ ಕರವೆಯ ಕಾರ್ಯಕರ್ತರು ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಬೇಕು ಅಂತ ಸಾಕಷ್ಟು ಅಭಿಯಾನಗಳನ್ನ ಇಟ್ಕೊಳ್ಳೋದು, ಓಡಾಡೋದು, ಏನೋ ಒಂದು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಮಧ್ಯದಲ್ಲಿ ಪ್ರವೇಶ ಮಾಡಿದವರು ಕರವೇ ನಾರಾಯಣಗೌಡರು. ಈ ತರ ವಿಚಾರಗಳಿಗೆ ಯಾವತ್ತೂ ಕೂಡ ಪ್ರವೇಶ ಮಾಡದೇ ಇರುವಂತಹ ನಾರಾಯಣಗೌಡರು ಎಂಟ್ರಿ ಕೊಡ್ತಾರೆ ಫೀಲ್ಡಲ್ಲಿ. ಅವರಿಗೆ ಸಪೋರ್ಟ್ ಮಾಡಿ, ಅಶ್ವಿನಿ ಗೌಡಕ್ಕೆ ಸಪೋರ್ಟ್ ಮಾಡಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾರೆ. ಇದು ಒಂಥರ ಪ್ರತಿಷ್ಠೆಯ ಕಡ ಆಗ್ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ. ಏನಾದ್ರು ಪ್ರತಿಷ್ಠೆನ ಅವ್ರೇನಾದ್ರು ಅಶ್ವಿನಿ ಗೌಡ ಅವ್ರು ಸೋತ್ರ ಪ್ರತಿಷ್ಠೆಯನ್ನು ಇಡ್ತಾರೆ ಕೆಳಗೆ ಅಂತ ಹೇಳಿ. ಇದು ಎಲ್ಲ ಊಹಾಪೋಹ ಅಂತಾರಲ್ಲ, ಹಂಗೆ ಈ ಊಹಾಪೋಹದ ಮಾತನ್ನ ಯಾರು ನಂಬ್ತಾರೆ ಯಾರು ಬಿಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ಹೇಳ್ತಿದ್ದೀನಿ, ನಾವು ಜನರ ಮುಂದೆ ನೀವು ಅಶ್ವಿನಿ ಗೌಡ್ರಿಗೆ ಮತ ಹಾಕಿ ಅಂತ ಹೋಗಿದ್ದೀವಿ. ಆಯ್ಕೆ ಜನರದು. ನೀವು ಗಿಲ್ಲಿಗೆ ನಟಂಗಾರು ಹಾಕಿ, ಅಶ್ವಿನಿ ಗೌಡಗ ಹಾಕಿ, ಇಲ್ಲ ಇನ್ನೂ 5-6 ಜನ ಇದಾರಲ್ಲ, ಯಾರಿಗೆ ಬೇಕಾದ್ರೂ ಹಾಕಿ. ಜನರ ಆಯ್ಕೆಗೆ ಬಿಡೋಣ. ಜನರು ಯಾರನ್ನೇ ಗೆಲ್ಸಿದ್ರು ಕನ್ನಡಿಗನೇ ತಾನೇ ಗೆಲ್ಸ್ಲಿಕ್ಕೆ ಸಾಧ್ಯ. ಅಲ್ಲಿ ಯಾರು ಬೇರೆ ಭಾಷಿಗರಿಲ್ಲ ಅಂತ ಬಂದಿಲ್ಲ ಸರ್. ಅವಾಗ ಇಲ್ಲಿ ಕನ್ನಡಿಗ ಅಂತ ಬಂದಿದ್ಯಾ ಸೂರ್ಯವಂಶಿ ಅವರೇ? ಇಲ್ಲ, ನಾನು ಏನೇ ಕೇಳ್ತಿದ್ದೀನಿ ಅಂದರೆ, ನೋಡಿ ಮೇಡಮ್, ಈಗ ಸರ್ ಹೇಳ್ತಿರೋದು, ಸರ್ ರೇವಣ್ಣ ಸರ್ ನಂಗೆ ಗೊತ್ತಾಗಿಲ್ಲ. ಈಗ ನಾನು ಹೇಳ್ತಿರೋದೇನೆ ಅಂದರೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ವ್ಯಕ್ತಿ ಎಲೆಕ್ಷನ್ ನಿಂತ್ಕೊತಾನೆ. ಅವ್ನು ನಮ್ಮ ಅಪ್ಪ ಇರ್ಬೋದು, ನಮ್ಮ ಚಿಕ್ಕಪ್ಪ ಇರ್ಬೋದು. ಈಗ ನಾನು ನಮ್ಮ ಅಪ್ಪನ ಪರ ಇನ್ನೊಂದು 3 ಜನ ನಿಂತಿರ್ತಾರೆ. ಈಗ ಓಟ್ ಯಾರಿಗೆ ಹಾಕ್ಬೇಕು? ನಾನು ನಮ್ಮ ಅಪ್ಪನಿಗೆ ಹಾಕ್ಬೇಕಾ, ಬೇರೆಯವ್ರಿಗೆ ಹಾಕ್ಬೇಕು? ನಿಮಗ್ ಬಿಟ್ಟಿದ್ದು. ನಾನು ನನ್ನ ಅಪ್ಪನಿಗೆ ಹಾಕ್ಬೇಕು. ಯಾಕೆ ಹೇಳಿ? ನಮ್ಮಪ್ಪ ಜನ್ಮ ಕೊಟ್ಟಿರ್ತಾನೆ. ಕೆಲವೊಂದ್ ಕಡೆಯಲ್ಲಿ ಅಪ್ಪ ಬಿಜೆಪಿ, ಮಗ ಕಾಂಗ್ರೆಸ್. 100% ಆಗಿದೆ, ಇಲ್ಲ ಅಂತಲ್ಲ. ನಾನು ಹೇಳ್ತಿರೋದೇನಪ್ಪ ಅಂದ್ರೆ, ನನ್ನ ಬದುಕಲ್ಲಿ ಅದಾಗಿಲ್ಲ, ಬೇರೆಯವ್ರ ಬದುಕಲ್ಲಿ ಆಗಿರ್ಬೋದು. ಯಾಕಂತ ಹೇಳಿದ್ರೆ, ಯಾರೋ ಒಬ್ಬರು ಡೈವರ್ಸ್ ತಗೊಂಡು ಹೋಗಿದ್ದಾರೆ ಅಂದ್ರೆ ನನ್ನ ಹೆಂಡ್ತಿನ ಹೋಗ್ತಾಳೆ ತಪ್ಪು. ಯಾಕಂದ್ರೆ ನಾನು ನನ್ನೇನು ಕೇರ್ ಮಾಡ್ಬೇಕು, ನಾನು ಮಾಡ್ಬೇಕಲ್ಲ. ಈಗ ಇವ್ರ ಪರವಾಗಿ 100% ಅಶ್ವಿನಿ ಮೇಡಮ್ಗೆ ಓಟ್ ಹಾಕಿ ಅಂತೇಳಿ ನಿಂತಿರೋದು ಖಂಡಿತ. ಯಾಕಂದ್ರೆ ಅವರು ನಾನೇನ್ ಹೇಳ್ತಿದ್ದೀನಿ ಗೊತ್ತಾ,
ಅಶ್ವಿನಿ ಗೌಡ ಅವರಿಗೆ ಓಟ್ ಹಾಕಿ ಅನ್ನೋದು ಸಹಜ, ಅದು ಒಪ್ಪುಗಳತ್ತೇನೆ. ಕರವೇದವರು ಹಂಗ ಹೇಳೋದು ಸಹಜ. ಆದರೆ ಕರವೆಯ ಕಾರ್ಯಕರ್ತರ ಜನಸಂಖ್ಯೆ ನಿಮಗಿನ್ನೂ ಗೊತ್ತಿಲ್ಲ ಅನ್ಕೊಳತ್ತೇನೆ. ಬೃಹದಾಕಾರದ ಜನಸಂಖ್ಯೆ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೆ ಸರಿಗೆ, ಈ ಬಾಟ್ಲಿ ತಗಳಿ ಅಂತ ಹೇಳಿ ಕಾಮನ್ ಮ್ಯಾನ್ ಆಗಿ ನಾನು ಹೇಳೋದಕ್ಕೂ, ಸೂಪರ್ ಸ್ಟಾರ್ ಆಗಿ ಫಿಲಂ ಸ್ಟಾರ್ ಆಗಿ ಕಾವ್ಯ ಹೆಗಡೆ ಆಗಿ ನಾನು ಇದನ್ನ ತಗಳಿ ಅಂತ ಹೇಳೋದಕ್ಕೂ ಬಾಳ್ ಡಿಫರೆನ್ಸ್ ಇದೆ ಸರ್. ಅದನ್ನೇ ನಾನು ಕೇಳ್ತಾ ಇರುವಂತದ್ದು. ಓಕೆನಾ? ಗಿಲ್ಲಿ ಹೌದು, ಗಿಲ್ಲಿ ನಟ ಹೌದು, ಸಾಕಷ್ಟು ವಿಚಾರಗಳಲ್ಲಿ ಜೊತೆ ಆಗಿದ್ದು ಹೌದು, ಕಾಮಿಡಿ ಮಾಡಿದ್ದು ಹೌದು. ಆದರೆ ಕರವೇದವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಅಶ್ವಿನಿ ಗೌಡ ಗೆಲ್ಲಬೇಕು ಅಂತ ಹೇಳಿ ಪಟ್ಟಿಡು ಕೂತ್ಕೊಂಡಾಗ ಅದೇ ಕ್ಷಣದಲ್ಲಿ ನಾರಾಯಣ್ ಗೌಡ ಅಲ್ಲಿ ಹೋಗಿ ಪತ್ರಿಕೆಯನ್ನ ಕೊಟ್ಟಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗ್ತಿದೆ. ಆ ವಿಚಾರವಾಗಿ ಮಾತನಾಡ್ತಾ ಇರೋದು ನಾವುಗಳು. ಈಗ ನೋಡಿ, ಈಗ ಅಕಸ್ಮಾತ್ ಅದೇ ಚರ್ಚೆ ಆಗುತ್ತೆ ಅಂತ ಅನ್ಕೊಳ್ಳಿ. ಫೈನಲಿ ನೆಕ್ಸ್ಟ್ ದಿನ ಇದೆ ಮೇಡಮ್, ಫೈನಲ್ ನೆಕ್ಸ್ಟ್ ಭಾನುವಾರ ಹಿಂಡು, ಕರೆಕ್ಟಾ? ಭಾನುವಾರ ಅಶ್ವಿನಿ ಗೌಡ ಮೇಡಮ್, ಅಶ್ವಿನಿ ಅವ್ರು ಏನಾರು ಅಕಸ್ಮಾತ್ ಗೆದ್ದು ಬಿಟ್ರೆ ಜನಗಳು ಥಿಂಕ್ ಮಾಡಿರೋದು ಕರೆಕ್ಟ್. ಓ, ಇವ್ರು ಹೋದ್ಮೇಲೆ ಹಿಂಗೆ ಆಗೋಯ್ತು ಅಂತ ಥಿಂಕ್ ಮಾಡ್ತಾರೆ. ಅಕಸ್ಮಾತ್ ಅಶ್ವಿನಿ ಮೇಡಮ್ ಅವರು ರನ್ನರ್ ಅಪ್ ಆಯ್ತು ಅಥವಾ ಗೆಲ್ಲಿಲ್ವೋ ಪರವಾಗಿಲ್ಲ, ಗಿಲ್ಲಿನೇ ಗೆಲ್ತು ಅಂತ ಹೇಳಿದ್ರೆ ಜನಗಳು ತಪ್ಪು ತಿಳ್ಕೊಂಡಿದ್ರು ನಾರಾಯಣ್ ಗೌಡ್ರ ಬಗ್ಗೆ. ಯಾಕಂದ್ರೆ ಅವ್ರಿಗೆ ಹೋಗಿರೋದೇ ಬೇರೆ ಅಂತ ಅರ್ಥ ಆಗುತ್ತೆ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಈಗ ನಾವು ಎಲ್ಲ ಚರ್ಚೆ ಮಾಡೋದು, ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಏನ್ರಿಂದ ಒಬ್ರಿಗೊಬ್ರು ಚರ್ಚೆ ಮಾಡ್ತಿದ್ದಾರೆ. ಯಾರು ನಮ್ಮ ತರ ಬಂದು ಕೂತ್ಕ ಚರ್ಚೆ ಮಾಡ್ತಾ ಇಲ್ವೇ? ಅರಿಗೆ ಕೂರ್ಸಿದಲ್ವೇ ನಾವು ಮತ ಹಾಕುವಂತ ಅಭಿಪ್ರಾಯವನ್ನ ಜನರಿಗೆ ಬಿಟ್ಟಿದ್ದಾರೆ ನಾರಾಯಣ್ ಗೌಡ್ರು. ನಾರಾಯಣ್ ಗೌಡ್ರು ಒಬ್ಬ ನಾಯಕನಾಗಿ, ಮನೆ ಯಜಮಾನ ಆಗಿ ನಮ್ಮನೆ ಹೆಣ್ಮಗಳಿಗೆ ಓಟ್ ಹಾಕ್ರಪ್ಪ ಅಂತ ಕೇಳಿದ್ದಾರೆ ಸಂಘಟನೆಯಲ್ಲಿ. ಆದರೆ ಮತ ಹಾಕುವಂಥ ವ್ಯಕ್ತಿ ಅದು ಅವನನುಸಾರವಾಗಿ ಆಗ್ತದೆ. ನಮ್ಮ ಸಂಘಟನೆಯಲ್ಲಿ ಇರೋರು ಸೇರಿ ಹೇಳ್ತಾ ಇದ್ದೀನಿ, ನಮ್ಮದು 72 ಲಕ್ಷ ಜನ ಕಾರ್ಯಕರ್ತರಿದ್ರೆ ಇಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲರೂ ಇದ್ದಾರೆ. ಅವರು ಅಶ್ವಿನಿ ಗೌಡ್ರನ್ನೇ ಪ್ರೀತಿಸ್ತಾರೋ ಇಲ್ಲ ಗಿಲ್ಲಿ ನಟನ್ ಪ್ರೀತಿಸ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಮತ ಹಾಕಿ ಅನ್ನುವಂತ ಒಂದು ವಿಚಾರವನ್ನಷ್ಟೇ ಅವ್ರ ಮುಂದೆ ಇಟ್ಟಿರುವಂತದ್ದು. ಯಾರ ಮೇಲೂ ಬಲವಂತ ಇಲ್ಲ, ಯಾರ ಮೇಲೂ ಬಲವಂತ ಇರುವಂತ ಕೆಲಸವನ್ನ ನಾರಾಯಣ್ ಗೌಡ್ರು ಮಾಡಿಲ್ಲ. ಓಕೆ ಸರ್, ಇವಾಗ ಒಂದು ವಿಚಾರ ನೆನಪಿಗೆ ಬಂತು ನನಗೆ. ಏನು ಅಂತಂದ್ರೆ, ಬಿಗ್ ಬಾಸ್ ಕನ್ನಡದಲ್ಲಿ ಸಾಕಷ್ಟು ಸೀಸನ್ಗಳು ನಡ್ಕೊಂಡು ಬಂದಿದೆ. ಹಿಂದಿನ ಸೀಸನ್ನಲ್ಲಿ ರಾಜಣ್ಣ ಅವ್ರು ನಿಂತ್ಕೊಂಡಿದ್ರು. ರಾಜಣ್ಣ ಅವ್ರು ಸ್ಪರ್ಧಿಯಾಗಿದ್ರು. ರಾಜಣ್ಣ ತುಂಬ ಚೆನ್ನಾಗಿ ಆಟಗಳನ್ನು ಆಡೋದ್ರು, ಕನ್ನಡದ ಬಗ್ಗೆ ಅಭಿಮಾನವನ್ನು ತೋರಿಸಿದ್ರು, ಯಾರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ರಾಜಣ್ಣ ನೋಡಿ ಕಲ್ತ್ಕೊಳ್ಬೇಕು, ಅದೆಲ್ಲ ಒಪ್ಪುಗೊಳ್ತೇನೆ ಸರ್ ನಾನು. ಆದರೆ ಈ ಒಂದು ಸೀಸನ್ನಲ್ಲಿ ಏನಾಗಿದೆ ಅಂತಂದರೆ, ಅಶ್ವಿನಿ ಗೌಡ ಅವರ ಮಾತಿನ ಬಳಕೆ, ಪದ ಬಳಕೆ ಸರಿಯಾಗಿರಲಿಲ್ಲ ಸರ್. ಎಸ್ ಎನ್ನುವಂತಹ ವರ್ಗಕ್ಕೆ ಸೇರಿದವರು ನಾನು ಹೇಳ್ತಾ ಇರೋದು. ನೀವು ರಾಜಣ್ಣಂಗೆ ಸಪೋರ್ಟ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ಅವರ ಕನ್ನಡ ಸ್ಪಷ್ಟವಾಗಿದೆ, ಅವರ ವಿಚಾರಧಾರೆಗಳು ಸ್ಪಷ್ಟವಾಗಿದೆ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅದು ರಕ್ಷಿತಾಗೆ ಹೋಗಲೆ ಬಾರಲೆ ಈ ಒಂದು ಸಂಸ್ಕೃತಿಯನ್ನು ಅವರು ಬೆಳೆಸ್ಕೊಂಡಿದ್ದು, ಅಥವಾ ಅದು ಅವರು ಆಡು ಭಾಷೆನೋ ಏನೋ ವಾಟ್ ಎವರ್ ಇಟ್ ಇಸ್, ಅವರಿಗೆ ನಾರಾಯಣ್ ಗೌಡರು ಸಪೋರ್ಟ್ ಮಾಡಿದ್ದು, ಇದು ಸಾಕಷ್ಟು ಜನರಿಗೆ ಗೊಂದಲ ಮೂಡಿಸಿದೆ. ಇದಕ್ಕೊಂಥರ ಹೇಳೋದು ಬಿಡಿ. ಅದಕ್ಕೆ ನಾನು ಹೇಳೋದೇನು ಅಂದರೆ, ಎಲ್ಲದಕ್ಕೂ ಈ ಸಂವಿಧಾನ ಇಲ್ವಾ, ಕಾನೂನು ಇಲ್ವಾ? ಅಶ್ವಿನಿ ಗೌಡ್ರ ಮಾತಲ್ಲಿ ಏನಾದರೂ ಯಾವುದಾದ್ರೂ ಸಮುದಾಯಕ್ಕೆ ನೋವಾಗಿದ್ದರೆ ಕೇಸ್ ಹಾಕ್ರಿ, ತಗೊಂಡೋಗಿ ಕೋರ್ಟ್ ಮುಂದೆ ನಿಲ್ಲಿಸ್ರಿ. ಅದಕ್ಕೆ ತೀರ್ಮಾನವನ್ನು ಕೋರ್ಟ್ ಮಾಡುತ್ತೆ. ಶಿಕ್ಷೆ ಏನಾದ್ರು ಮಾಡಬೇಕು ಅಂದರೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ನಾನು ಅದಕ್ಕೆ ಬಿಡ್ತೀನಿ. ಅವ್ರು ಅದೇ ವಿಚಾರವನ್ನೇನಾದ್ರು ಮಾತಾಡಿದರೆ ಅದು ನಮ್ಗೆ ಗೊತ್ತಿಲ್ಲ ಏನು ಮಾತಾಡಿದ್ದಾರೆ ಅನ್ನೋದು. ಅದರ ಸ್ಪಷ್ಟನೆನ ಆಚೆ ಬಂದಾಗ ಕೇಳಿ, ಮಾಧ್ಯಮದವ್ರು ನೀವೇ ಕೇಳಿ, ಸ್ಪಷ್ಟನೆ ತಗೊಳ್ಳಿ. ಅವ್ರದ್ದು ಏನಾದ್ರು ತಪ್ಪಾಗಿದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ಏನು ಬೇಕಾದ್ರೂ ಶಿಕ್ಷೆ ಆಗಲಿ. ಆ ವಿಚಾರ ನಾನು ಇಲ್ಲಿ ಹೇಳಕ್ಕೆ ಬರೋದೇ ಇಲ್ಲ. ಯಾಕೆ ಅಂದರೆ ಅಲ್ಲಿ ಹೆಂಗೆ ಅವರ ವ್ಯಕ್ತಿತ್ವ ಇರುತ್ತೆ, ಹೆಂಗೆ ಅವ್ರದ್ದು ಆಟ ಇರುತ್ತೆ, ಅವ್ರದ್ದು ಹೆಂಗೆ ಹಾವಭಾವ ನೋಡಿ ಇವತ್ತು ಜನರು ನಿರ್ಧಾರ ಮಾಡ್ತಾರೆ. ಇವತ್ತು ಯಾರನ್ನೇ ಆಗಲಿ ಜಾಸ್ತಿ ಮೆಚ್ಕೊತಾರೆ. ಯಾಕೆ ಅಂದರೆ ಅವರ ವ್ಯಕ್ತಿತ್ವವನ್ನು ನೋಡಿ ಮೆಚ್ಕೊತಾರೆ. ಇಲ್ಲಿ ಬಡವ ಶ್ರೀಮಂತ ಇನ್ನೊಂದು ಯಾವುದೂ ಇಲ್ಲ, ಅವರ ವ್ಯಕ್ತಿತ್ವದ ಮೇಲೆ ಇದು ಆಟ ನಡೆಯೋದು. ಅವರ ವ್ಯಕ್ತಿತ್ವವನ್ನು ನೋಡಿ ಜನ ತೀರ್ಮಾನ ಮಾಡ್ತಾರೆ. ಈಗ ರೂಪೇಶ್ ರಾಜಣ್ಣ ಅವರು ಹೋದಾಗ ನಾವೆಲ್ಲ ಕೂಡ ಮತ ಹಾಕಿದೀವಿ. ಹಾಗಾದ್ರೆ ಓಕೆನಾ? ಅಶ್ವಿನಿ ಗೌಡ ಅವ್ರದ್ದು ಬಿಗ್ ಬಾಸ್ ಅಲ್ಲಿ ವ್ಯಕ್ತಿತ್ವ ಹೇಗಿತ್ತು? ಹಾಗಾದ್ರೆ ಅವ್ರ ವ್ಯಕ್ತಿತ್ವ ನೋಡಿ ಓಟ್ ಹಾಕಬೇಕು, ಅವ್ರ ವ್ಯಕ್ತಿತ್ವ ನೋಡಿ ಇರಬೇಕು ಅಂತಂದ್ರೆ ಒಂದೇ ಹೆಣ್ಣು ಮಕ್ಕಳಿಗೆ ಬಾರಲೆ ಹೋಗಲೆ ಅನ್ನುವಂಥದ್ದು, ಆಮೇಲೆ ಎಸ್ ವರ್ಗಕ್ಕೆ ಸೇರಿದವರು ಅನ್ನುವಂಥದ್ದು ಭಾರಿ ಸುದ್ದಿಯಲ್ಲಿತ್ತು ಸರ್. ನನಗೆ ಆ ಸುದ್ದಿನೇ ಗೊತ್ತಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಎಸ್ ವರ್ಗ ಅಂತ ಹೇಳಿದ್ದು ಭಾರಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳ್ತಿರೋದು ಆ ಎಸ್ ವರ್ಗ ಅಂತ ಹೇಳಿ ಏನು ಹೇಳಿದಾರೆ ಅದಕ್ಕೆ ಸ್ಪಷ್ಟನೆನ ಅಶ್ವಿನಿ ಗೌಡ್ರೆ ಬಂದು ಕೊಡಬೇಕು. ಅದು ಬಿಟ್ಟು ಅಶ್ವಿನಿ ಗೌಡ್ರ ವ್ಯಕ್ತಿತ್ವ, ಜಗಳ, ಗುದ್ದಾಟ ಅದೆಲ್ಲ ನೀವು ಕೇಳೋದೇ ಆದರೆ ನಾನು ಹೇಳ್ತಿದ್ದೀನಿ, ನಂದು ಒಂದು ತುಂಬಿದ ಕುಟುಂಬ. ನಮ್ಮ ಕುಟುಂಬದಲ್ಲೂ ನಾವು 25-30 ಜನ ಇದ್ದೀವಿ. ಅಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿದಿರೇನು ಒಂದೇ ದಿವಸ ಹಂಗೆ ಇರಲ್ಲ. ಅಲ್ಲಿ ಕಿತ್ತಾಟ, ಪ್ರೀತಿ, ವಿಶ್ವಾಸ, ಒಂದು ದಿವಸ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ, ಒಂದು ದಿವಸ ಮುನ್ಸ್ಕೊಂಡು ಯಾರೋ 4 ಜನ ಎದ್ದೋಗ್ತಾರೆ. ಇವೆಲ್ಲವೂ ಕೂಡ ಒಂದು ಕುಟುಂಬದಲ್ಲೇ ನಡೆಯುತ್ತೆ. ಅಂದರೆ ಆ ಬಿಗ್ ಬಾಸ್ ಮನೆ ತಗೊಂಡೋಗ್ಬಿಟ್ಟು 3 ತಿಂಗಳು ನಾವು ಕೂಡಾಕ್ಬಿಟ್ರೆ
ಅಲ್ಲಿ ನಡೆಯಲ್ಲ ಅಂದ್ರೆ ಹೆಂಗೆ? ಇವ್ರ ಮೂತಿ ಎತ್ತಿ ಅವ್ರ ಬೆಳಗ್ಗೆ ನೋಡಬೇಕು, ಅವ್ರ ಮುಖ ನೋಡಿ ಬೆಳಗ್ಗೆ ಇವ್ರು ಎದಬೇಕು. ಹಂಗಿರುವಾಗ ಅಲ್ಲಿ ವ್ಯಕ್ತಿಗತವಾಗಿ ಒಂದಷ್ಟು ಮಾತುಕತೆ ನಡೆಯುತ್ತೆ. ಕೊನೆಯಲ್ಲಿ ಏನು ನಡೀತು? ನೆನ್ನೆ ಶೋನಲ್ಲಿ ನಾನು ನೋಡ್ತಾ ಇದ್ದೆ, ನಾನು ಇಂತಿಂಥ ತಪ್ಪು ಮಾಡ್ಬಿಟ್ಟೆ ನಿಮ್ಮ ವಿಚಾರದಲ್ಲಿ ಅಂತೇಳಿ ಗಿಲ್ಲಿ ನಟ ಹೋಗಿ ಆ ಒಂದು ಪೇಪರ್ ಸುಡುವಂಥದ್ದು. ಅಶ್ವಿನಿ ನಾನು ಇಂಥದ್ರಲ್ಲಿ ತಪ್ಪು ಮಾಡ್ಬಿಟ್ಟೆ ನಿಮ್ಮ ವಿಚಾರದಲ್ಲಿ ಅಂತೇಳಿ ಗಿಲ್ಲಿಯನ್ನ ಕ್ಷಮೆ ಕೇಳಿ ಹೋಗಿ ಆ ಪೇಪರ್ ಸುಡುವಂಥದ್ದು. ಇದೆಲ್ಲ ಗೇಮು, ಏನೇ ಮಾತಾಡಿದ್ರು ಗೇಮ್. ವರ್ಷನ್ ಹೆಂಗಿತ್ತು ಅಂತಂದ್ರೆ ಅಶ್ವಿನಿ ಗೌಡ ಅದು ಮೊದಲು ಬೈಯೋದೆಲ್ಲ ಬೈಕೊಳ್ಳೋದು, ಬೈದ ಮೇಲೆ ಅದು ಒಂಥರ ಆಂಗ್ರಿನೆಸ್ ಅಂತ ಹೇಳ್ತಾರಲ್ವಾ, 0.0 ಅಂತ ಅನ್ಕೊಳ್ಳೋದು ನಾವು. ಆ ವರ್ಷನ್ ತೋರಿಸ್ಬಿಟ್ಟು ಸುದೀಪ್ ಅವ್ರು ಬಂದ್ಮೇಲೆ ಇಲ್ಲ ಅಣ್ಣ ಹಂಗಣ್ಣ ಹಿಂಗಣ್ಣ ಅಂತ 2.0 ವರ್ಷನ್ ತೋರಿಸ್ತಾ ಇದೆ. ಇದು ಹೇಗ್ ವ್ಯಕ್ತಿತ್ವ ಅಂತ ಹೇಳ್ತೀರಿ ನೀವು? ಈಗ ಜಗಳಾಡ್ರ ನಿಮ್ ಜೊತೆ ಇಲ್ಲ, ನನ್ ಜೊತೆ ಇಲ್ಲ ಸರ್, ಯಾರ ಜೊತೆನೂ ಅಲ್ಲ. ಅಶ್ವಿನಿ ಗೌಡ್ರ ವಿಚಾರ ಎಲ್ಲಿ ಬಂತು ಅಂದ್ರೆ ಕರ್ವೆ ನಾರಾಯಣ್ ಗೌಡ್ರು ಹೋಗಿ ಅಲ್ಲಿ ವಿನಿಶೇಷನ್ ಕೊಟ್ಟಿರೋದ್ರಿಂದ. ನನಗೆ ಅದಲ್ಲ, ನಾರಾಯಣ್ ಗೌಡ್ರು ಹೋಗಿನ ಮುಂಚೆ ಉತ್ತಮ ಕೊಟ್ರಲ್ಲ, ಅದಕ್ಕೇನು ಹೇಳ್ತೀರಾ? ನಾರಾಯಣ್ ಗೌಡ್ರು ಹೋಗಿನ ಮುಂಚೆ ಉತ್ತಮ ಅಂತ ಕೊಟ್ರಲ್ಲ ಅಶ್ವಿನಿ ಗೌಡಗೆ, ಅದನ್ನ ಹೇಳಿ. ಇದೇ ಗಿಲ್ಲಿ ನಟ ಅಶ್ವಿನಿ ಕಿತ್ತಾಡಿದ್ರು, ಇದೇ ಗಿಲ್ಲಿ ನಟ ಧ್ರುವನ್ ಕಿತ್ತಾಡಿದ್ರು, ಮತ್ತೆ ರಕ್ಷಿತಾ ಜೊತೆ ಕಿತ್ತಾಡಿದ್ರು. ಈ ಎಲ್ಲರ ಜೊತೆ ಕಿತ್ತಾಡ್ದಂತ ವ್ಯಕ್ತಿಗಳೇ ಅವ್ರಿಗೆ ಉತ್ತಮ ಅಂತ ಕೊಟ್ರಲ್ಲ. ಅಷ್ಟೇ ಆಟ ತಿಳ್ಕೊಳ್ಳಿ. ಆ ವಾರ ಅವ್ರು ವಿಲನ್ ಹಾಕೊಂಡ್ರು, ನೆಕ್ಸ್ಟ್ ವಾರ ಹೀರೋ ಹಾಕೊಂಡ್ರು. ಎಲ್ಲರೂ ಅಲ್ಲಿ ಹಂಗೆ ಕಾಣೋದು. ಇವತ್ತು ಜಗಳ ಆಡಿದಷ್ಟೇ ಅವ್ರು ವಿಲನ್ ಆಗ್ತಾರೆ, ನಾಳೆ ಅವ್ರು ಯಾವುದೋ ಒಂದು ಗೇಮಲ್ಲಿ ಗೆದ್ದ ತಕ್ಷಣ ಅವ್ರು ಹೀರೋ ಆಗ್ತಾರೆ. ಇಡೀ ಶೋ ಕೊನೆ ಎಂಡಾಗದೆ ಹೆಂಗೆ? ನಾನು ಯಾವತ್ತು ಜನರಿಗಿದೆ ಹೇಳ್ತೀನಿ. ನಾನೀಗ ಇವತ್ತು ಗಿಲ್ಲಿ ನಟರು ಪರವಾಗಿ, ಗಿಲ್ಲಿ ನಟನ ಪರವಾಗಿ ಇವತ್ತು ಏನು ಲಕ್ಷಾಂತರ ಜನ ನಾವು ಇದೀವಿ ಅಂತೇಳಿ ಧ್ವನಿ ಎತ್ತಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ. ಅದೇ ರೀತಿ ಕನ್ನಡ ಪರವಾದ ವಿಚಾರಗಳು ಬಂದಾಗ, ಈ ನಾಡಿಗೆ ಧಕ್ಕೆ ಆದಾಗ, ಅನ್ಯಾಯ ಆದಾಗ ನಾಳೆ ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತೀನಿ. ನಾನು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತೀನಿ, ಎಲ್ಲೋದ್ರಿ ನೀವು ಅಂತ ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ಉತ್ತರ ನೀವು ಕೊಡಲೇಬೇಕು, ತಗೊಂತೀನಿ ನಾನು. ಯಾಕೆಂದರೆ ನನ್ನ ಮೇಲೆ 18 ಕೇಸ್ಗಳಿದೆ. ನಾನು ಒಬ್ಬ ಅಶ್ವಿನಿ ಗೌಡ್ರಿಗೆ ಮತ ಹಾಕಿ ಅಂತ ನಾನು ಕೇಳ್ತೀನಿ. ಎಲ್ಲೂ ಗಿಲ್ಲಿ ನಟನ ಬಗ್ಗೆ ನಾನು ಮಾತಾಡಿಲ್ಲ, ಎಲ್ಲೂ ಗಿಲ್ಲಿ ನಟನಿಗೆ ಓಟ್ ಹಾಕ್ಬೇಡ ಅಂತ ಕೇಳಿಲ್ಲ. ಆದರೆ ನನ್ನ ಬಗ್ಗೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ತೇಜವಧನೆ ಮಾಡಿದ್ರು, ನನ್ನನ್ನು ಬೈದರು. ನನ್ನ ತ್ಯಾಗ ಗೊತ್ತಾ? ನನ್ನ ಹೋರಾಟದ ಶ್ರಮ ಗೊತ್ತಾ? ಇವತ್ತು ನಾನು ಕೋರ್ಟಿಗೆ 40,000 ನನ್ನ ಜೋಬಲ್ಲಿ ದುಡ್ಡಿಲ್ಲ ತಿಂಗಳಿಗೆ ಅಂದರೆ ನನ್ನ ಮೇಲೆ ವಾರೆಂಟ್ಗಳಾಗುತ್ತೆ. ಯಾರಿಗೋಸ್ಕರ? ನನ್ನ ಪರ್ಸನಲ್ ಕೇಸ್ ಒಂದಿದ್ರು ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನನ್ನ ಯಾವುದೇ ಸ್ಟೇಷನಲ್ಲಿ ನನ್ನ ಪರ್ಸನಲ್ ಕೇಸ್ ಒಂದಿದ್ರು ಕೂಡ ಜನದ ಮುಂದೆ ತಂದಿಡ್ರಿ. ಈ ನಾಡಿಗಾಗಿ, ನುಡಿಗಾಗಿ, ನೆಲಕ್ಕಾಗಿ, ಜಲಕ್ಕಾಗಿ ಮನ್ಮನೆ ರೀ ಹಿಂದಿ ಏರಿಕೆ ಮಾಡ್ತಿದ್ದಾರೆ ಅಂತ ತಾಜ್ ವೆಸ್ಟ್ ಎಂಡ್ ಹೋಟ್ಲಿಗೆ ನುಗ್ಗಿ ಆ ಹಿಂದಿ ಏರಿಕೆ ಮಾಡ್ತಿದ್ದಂಥ ಸಭೆಯನ್ನು ರದ್ದು ಮಾಡಿಸಿ ಜೈಲು ವಾಸವನ್ನು ಅನುಭವಿಸ್ಬಂದವ್ ನಾನು. ನನ್ನ ಬಗ್ಗೆ ಯಾರೋ ಕೂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವರ ಹಿಸ್ಟ್ರಿ ತೆಗೆದ್ರೆ ದೊಡ್ಡ ಕ್ರಿಮಿನಲ್ ಅವರು. ಇವತ್ತು 7-8 ಸ್ಟೇಷನ್ಗಳಲ್ಲಿ ಅವ್ರ ಮೇಲೆ FIR ಇದೆ. ಇವತ್ತು ನಾನು ಕೂಡ 3 ಸ್ಟೇಷನಲ್ಲಿ ಕೇಸ್ ದಾಖಲಿಸಿ ಬಂದಿದ್ದೀನಿ. 3 ಠಾಣೆಗಳಲ್ಲಿ ಅವ್ರ ಮೇಲೆ ಕೇಸ್ನ ದಾಖಲೆ ಮಾಡಿದ್ದೀನಿ. ಅವರ ಹಿಸ್ಟ್ರಿ ತೆಗೆದ್ರೆ ಇವರು ಇಂಥ ಭಯೋತ್ಪಾದಕರು. ಅದೇ ನಾರಾಯಣಗೌಡರು ಅಲ್ಲಿ ಉಪಯೋಗಿಸಿರೋಂಥ ಮಾತು. ಇವರು ಗಿಲ್ಲಿ ನಟನ ಪರವಾಗಿ ಧ್ವನಿ ಎತ್ತಿದ್ದಾರೆ ಅಂದಾಗ ಇದ್ರ ಹಿಂದೆ ತೆಗೆದ್ರೆ ಇವರು ಸುದೀಪ್ ವಿರೋಧಿ ಅನ್ನೋದು ಬಂತು. ಇಡೀ ಅವರ ಬಯೋಡೇಟಾ ತೆಗೆದಿಟ್ಟಿದ್ದೀವಿ. ಮುಗಿಲಿ ಶೋ ಮುಗಿದ ಮೇಲೆ ಅದನ್ನ ಮಾಧ್ಯಮದ ಮುಂದೆನೇ ಇಟ್ಕೊಂಡು ಕೂತ್ಕೊಂಡು ಮಾತಾಡ್ತೀನಿ ನಾನು. ಇವರು ಗಿಲ್ಲಿ ನಟನ ಅಭಿಮಾನಿಗಳಲ್ಲ. ಸರ್, ಡಾಕ್ಯುಮೆಂಟ್ಸ್ ಏನಿದ್ರು ತೋರಿಸೋಕಟ್ಟಿಲ್ಲ ಸರ್. ನಾನು ತೋರಿಸ್ತೀನಿ, ನಾನು ರೆಡಿ ಇದ್ದೀನಿ. ಇದ್ರ ಹಿಂದೆ ಸುದೀಪ್ ಅವ್ರನ್ನ ವಿರೋಧ ಮಾಡಿದಂತ ವ್ಯಕ್ತಿನೇ ಇವತ್ತು ಗಿಲ್ಲಿ ನಟನ ಪರವಾಗಿದ್ದೀನಿ ಅಂತ ಹೇಳ್ಕೊಂಡು ರಕ್ಷಣಾ ವೇದಿಕೆಯನ್ಗೆ ಬೈಕೊಂಡು ರಕ್ಷಣಾ ವೇದಿಕೆಯನ್ನ ಇನ್ನೊಂದಷ್ಟು ಪ್ರಚೋದಿಸ್ತಾ ಇರುವಂತ ವ್ಯಕ್ತಿಗಳು ಇದೇ ಜನ. ನಾವೇನು ಕನ್ನಡದಲ್ವ? ನಾವೇನು ಪಾಕಿಸ್ತಾನದಿಂದ ಬಂದಿದ್ದೀವ? ನಾವೇನೋ ಪಕ್ಕದ ರಾಜ್ಯದಿಂದ ಬಂದಿದ್ದೀವ? ಬರ್ರಿ, ಕನ್ನಡಿಗರು ಯುದ್ಧ ಮಾಡ್ಬೇಕಾದ್ರೆ ಯಾರ ಮೇಲೆ? ಬನ್ನಿ, ತಮಿಳುನಾಡಿನ ವಿಚಾರ ಬರುತ್ತೆ, ಕಾವೇರಿ ವಿಚಾರ, ಬನ್ನಿ ಯುದ್ಧ ಮಾಡೋಣ. ಬೆಳಗಾವಿ ಗಡಿ ವಿಚಾರ ಬರುತ್ತೆ, ಬರ್ರಿ ಮಹಾರಾಷ್ಟ್ರ ಜೊತೆಲಿ ಸಂಘರ್ಷ ಮಾಡೋಣ. ಇದೇ ಕರ್ವೆ ಕಾರ್ಯಕರ್ತರು ಅವತ್ತು ನುಗ್ಗೋದು, ಇವರೇ ಹೋರಾಟ ಮಾಡೋದು, ಇವರೇ ಜೈಲಿಗೆ ಹೋಗೋದು. ಯಾರು ಪರವಾಗ್ರಿ? ನಮ್ಮನೆಗೆ ನೀರಿಲ್ಲ ಅಂತ ಜಗಳ ಮಾಡ್ತೀವ? ನಮ್ಮನೆ ಸೈಟಿಗೆ ಬಂದು ಯಾರೋ ಕಾಂಪೌಂಡ್ ಹಾಕಿದ್ದಾರೆ ಅಂತ ಜಗಳ ಮಾಡಿ ಜೈಲಿಗೆ ಹೋಗಿದ್ದೀವ? ಇದಕ್ಕೆ ಹೇಳೋದು, ಜನ ಮರಳೋ ಜಾತ್ರೆ ಮರಳೋ. ಇವತ್ತು 1 ವರ್ಷ ಜನ ನಾರಾಯಣಗೌಡರು ವಿರೋಧಿಗಳು ಇಷ್ಟು ದಿವಸ ಬಾಯಿ ಮುಚ್ಕೊಂಡಿದ್ರು. ಯಾವಾಗ ನಾರಾಯಣಗೌಡರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ತಗೋ ನಾನೊಬ್ಬ ನೀನೊಬ್ಬ. ಯಾಕೆ ನಾವೇನು ಗಿಲ್ಲಿ ನಮ್ಮ ಹುಡುಗಲ್ವೇನ್ರಿ? ನಮ್ಮ ಕನ್ನಡದನಲ್ವೇನ್ರಿ? ಈಗ ಉದ್ಭವ ಆಗ್ಬಿಟ್ರು ಅವರೆಲ್ಲ. ಏನು ಪೂಜೆ ಮಾಡ್ಸೋದು ಕೇಳ್ತೀರಾ? ಗಿಲ್ಲಿ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡಿ ಬರೋದು ಕೇಳ್ತೀರಾ? ಹಂಗೆ ನೋಡಿ, ಸಾರ್ವಜನಿಕ ಜೀವನವೇ ಹಂಗೆ. ಇಲ್ಲ ಸರ್, ಏನು ನಾನು ಒಂದ್ ಹೇಳ್ತೀನಿ, ಹಣ್ಣು ಇರುವ ಮರಕ್ಕೆ ತಾನೇ ಕಲ್ಲನ್ನು ಹೊಡೆಯುವರು, ಹಣ್ಣೇ ಇಲ್ಲದ ಮರಕ್ಕೆ ಕಲ್ಲನ್ನು ಯಾರು ಹೊಡೆಯುವರು? ಇವತ್ತು ಕರವೇ ಬಗ್ಗೆ ಕೆರೆಸುತ್ತಿದ್ದಾರೆ ಅಂದರೆ ಅದು ಸಮೃದ್ಧಿಯಾಗಿ ಬೆಳೆದಿರೋ ಮರ.
ಅದು ಕಲ್ಲೊಡ್ರೆ ತಾನೇ ಹಣ್ಣು ಬೀಳುತ್ತೆ.